ಈ ಬಂದ್ಬಿಟ್ಟು LS ವೇರಿಯಂಟ್ ಸರ್, 2 ಪವರ್ ವಿಂಡೋ, AC ಪವರ್ ಸ್ಟೀರಿಂಗ್. ಬರೇ ಸರ್ ಇದು ಪ್ರೈಸ್ ಆಫರ್ ನಿಮ್ ಚಾನಲ್ ವ್ಯೂವರ್ಸ್ಗೆ. ಈ ಗಾಡಿ ಬಂದ್ಬಿಟ್ಟು ಬರೇ 1,50,000 rupees ಕೊಡ್ತೀನಿ ಸರ್. ಬರೇ 68,000 rupeesಗೆ ಆಗುತ್ತೆ ಸರ್ ನಿಮ್ಗೆ. 2006 ಮಾಡಲ್ MPFI ಇಂಜನ್, ಚೆನ್ನಾಗಿ ಕಂಡೀಷನ್ ಇದೆ. ಈ ಗಾಡಿ ಸರ್ ನಿಮ್ಗೆ ಬರೇ 1,90,000 rupees ಆಗಿ ಮಾಡ್ಕೊಡ್ತೀನಿ ನಿಮ್ಗೆ. ಇವ್ರ ಚಾನಲ್ ಇಂದ ಬಂತಂದ್ರೆ 190 ಮಟ ಮಾಡ್ಕೊಡ್ತೀನಿ ಸರ್. ಡೀಸೆಲ್ ವೇರಿಯಂಟು. ಈ ಗಾಡಿ ಅವ್ರು ಕೇಳ್ತಾ ಇದ್ರು 4,40,000 rupees. ಈ ಗಾಡಿ ಬಂದ್ಬಿಟ್ಟು ನಿಮ್ಗೆ 3 lakh rupees ಮಾಡ್ಕೊಡ್ತೀನಿ ಸರ್. 17 ಮಾಡಲ್, ಏನ್ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. 230 ಹೇಳ್ತಾ ಇದ್ದಾರೆ, ಮತ್ತೆ ನೆಗೋಷಿಯಬಲ್ ಪ್ರೈಸ್ 210 ಆಗ್ಬಹುದು. ಆಸ್ಕಿಂಗ್ ಪ್ರೈಸ್ ಇಸ್ 165 ಫೈನಲ್, ಮತ್ತೆ ನೆಗೋಷಿಯಬಲ್ ಇದೆ ಸರ್. ಈ ಗಾಡಿ VDI ವೇರಿಯಂಟ್ ಇದೆ, ನಿಮ್ಗೆ ಬರೇ 2,10,000 rupees ಗೆ ಆಗುತ್ತೆ ಸರ್. ಶರಣರು ಎಲ್ಲರೂ ಹೆಂಗದ್ರಿ? ನಾನು ರಾಮದಿನಿ, ಬೆಳಗಾಂ ಬಂದಿದ್ದೀನಿ. ಕಾರ್ ಝೋನ್ಗೆ ವಿಡಿಯೋ ಮಾಡಿ ಅಂತ ತುಂಬಾ ಜನ ಕೇಳ್ತಾರೆ. ಅಂಡ್ ಲಾಸ್ಟ್ ರೆಸ್ಪಾನ್ಸ್ ಹೆವಿ ಚೆನ್ನಾಗಿತ್ತ. ಅಂಡ್ ಇವರು ಆಲ್ ಓವರ್ ಕರ್ನಾಟಕ ಸರ್, ಎಲ್ಲಿದ್ರಿ ಇಲ್ಲಿವರೆಗೆ ಸರ್? ಕಾರ್ ಝೋನ್ ಅಂತಂದ್ರೆ ಆಕ್ಚುಲಿ ನಾನು ಈ ಸ್ಟ್ರೀಮ್ ಬಗ್ಗೆ ಐ ಮೀನ್ ಮೋಡ್ ಆಫ್ ಅಡ್ವರ್ಟೈಸ್ಮೆಂಟ್ ದಾಗ ನಾನು ವಿಚಾರ ಮಾಡ್ಲಿಲ್ಲ. ಯಾಕಂದ್ರೆ ನಾನು ತುಂಬಾ ಬಿಸಿ ಇತ್ತು ಆಕ್ಚುಲಿ. ಇಟ್ಸ್ ಬೀನ್ 4 years ವಿ ಹ್ಯಾವ್ ಸ್ಟಾರ್ಟೆಡ್ ದಿಸ್ ಬಿಸ್ನೆಸ್ ಅಂಡ್ ಬೈ ಗಾಡ್ಸ್ ಗ್ರೇಸ್ ಎಲ್ಲ ಚೆನ್ನಾಗಿತ್ತು. ಈಗ ನೀವು ಬಂದ್ ಹೋಗಿದ್ದ ಅವಾಗಿಂದ ತುಂಬಾ ರೆಸ್ಪಾನ್ಸ್ ಜಾಸ್ತಿ ಇದೆ, ಮತ್ತೆ ಚೆನ್ನಾಗಿ ಆಲ್ಮೋಸ್ಟ್ ಆಲ್ ಪಾರ್ಟ್ಸ್ ಆಫ್ ಕರ್ನಾಟಕ ಇಂದ ಫೋನ್ ಬರ್ತಾ ಇದ್ದರು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಅಂಡ್ ವಿ ಲುಕ್ ಫಾರ್ವರ್ಡ್ ಟು ವರ್ಕ್ ವಿತ್ ಯು. ಮತ್ತೆ ಇವ್ರ ಚಾನಲ್ ವ್ಯೂವರ್ಸ್ ನೀವು ನೋಡ್ತಾ ಇದ್ದೀರಾ, ಇವ್ರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದರು. ಇವ್ರು ಬ್ಯಾಂಗ್ಳೂರಿಂದ ಸ್ಪೆಷಲಿ ಬಂದಿದ್ದಾಯ್ತರು ವಿಡಿಯೋ ಮಾಡಕ್ಕೆ. ಈಗ ಬಂದಿದ್ದಾಯ್ತರು ಇವ್ರು ಬೆಳಗಾಂದಾಗ. ನಿನ್ನೆ ಇವ್ರು ಫೋನ್ ಮಾಡಿದ್ರು, ನಾನು ಬಿಸಿ ಇತ್ತು. ಈಗ ಮತ್ತೊಂದ್ಸಲ ಸಂಡೇ ಇವ್ರು ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ನೋಡ್ಕೋರಿ ವ್ಯೂವರ್ಸ್, ಇವ್ರ ವಿಡಿಯೋ ಚಾನಲ್ ಇವ್ರಿಗೆ ಫಾಲೋ ಮಾಡ್ರೆ ಏನಿದೆ ನಿಮ್ಗೆ ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಮತ್ ಆ ಡೀಟೇಲ್ಸ್ ಏನಿದೆ ನಿಮ್ಗೆ ಇಲ್ಲೇ ಗಾಡಿ ಸಿಗುತ್ತೆ. ಆ ತರ ಇಲ್ಲ ಒಂದ್ ರೇಟ್ ಇಲ್ಲೇ ವಿಡಿಯೋದಾಗ ಹೇಳುದು, ಅಲ್ಲೇ ನೀವು ಮುಂದ್ ಬಂತಂದ್ರೆ ಇಲ್ಲ. ನೀವು ವೀಲ್ಸ್ ಬ್ಯಾಂಗ್ಳೂರ್ ಯಾವ ಕಸ್ಟಮರ್ ಬಂದ್ ಇವ್ರ ಹೆಸರು ಹೇಳಿದಂದ್ರೆ ಸೇಮ್ ರೇಟ್ ನಿಮ್ಗೆ ಗಾಡಿ ಸಿಗುತ್ತೆ ಇಲ್ಲೇ. ಅಂಡ್ ವಿಡಿಯೋ ಅನ್ನೆಸೆಸರಿ ಕಾಲ್ ಮಾಡಕ್ ಹೋಗ್ಬೇಡಿ, ಡೈರೆಕ್ಟ್ ಆಗಿ ವಿಸಿಟ್ ಆಗಿ. ಅಂಡ್ ನನ್ನ ಪ್ರಕಾರ ವಿಡಿಯೋದಲ್ಲಿ ಎಲ್ಲ ಡೀಟೇಲ್ ಹೇಳಿರ್ತೇವ್ರಿ. ಹೌದು, ಎಲ್ಲ ಹೇಳಿರ್ತೇವೆ. ಅದಾದ ನಂತರ ನಿಮ್ಗೆ ಗಾಡಿ ಇಷ್ಟ ಆದ್ರೆ ಇಮಿಡಿಯೇಟ್ ಕಾಲ್ ಮಾಡಿ, ಇಮಿಡಿಯೇಟ್ ಫೈನಲ್ ಪ್ರೈಸ್ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ವಿಸಿಟ್ ಆಗಿ 1-2 ಸತಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ಅದಾದ ನಂತರ ಬೈಟೋಕೊಳ್ಳಕ್ ಹೋತಂತ್ರ ಒಂದು ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತಾರ. ವಿಡಿಯೋ ಒಳಗೆ ಹೇಳಿರೋ ಪ್ರೈಸು ಫೈನಲ್ ಆಗಿರೋದಿಲ್ಲ. ಸೊ ಆ ಕಡೆ ಈ ಕಡೆ ನೆಗೋಷಿಯೇಟ್ ಆಗಿರ್ತೈತೆ ಅಂತ ಹೇಳ್ಬೋದು. ಗಾಡಿ ಕಲೆಕ್ಷನ್ಸ್ ಅಂಡ್ ಪ್ರೈಸ್ ಅಲ್ಲಿ ನೋಡಬಹುದು. ಅಂಡ್ ನಿಮ್ಮ ರಿಕ್ವೆಸ್ಟ್ ಗೋಸ್ಕರ ಕಾರ್ ಝೋನ್ ವಿಡಿಯೋ ಮಾಡ್ತಿದ್ದೀನಿ ನಾನು. ಅಂಡ್ ಆಲ್ ಓವರ್ ಕರ್ನಾಟಕ ಡೀಲರ್ ಗಳು ಬಂದು ಗಾಡಿ ತಗೊಂಡು ಹೋಗ್ತಾರೆ ಅಂದ್ರೆ ಯಾವ ಫೇಮಸ್ ಆಗಿರ್ಬೋದು ಅಂತ ಹೇಳ್ಬೋದು. ಅಂಡ್ ಸರ್ ಅಡ್ರೆಸ್ ಬಂದ್ಬಿಟ್ಟು ಇದು ಶ್ರೀನಗರ್ ಗಾರ್ಡನ್ ಹತ್ರ ಬ್ರಿಡ್ಜ್ ಇದೆ, ಒಂದ್ ಮನೀಶ್ ಬಾರ್ ಲ್ಯಾಂಡ್ ಮಾರ್ಕ್ ಇದೆ, ಅಲ್ಲೇ ಬಾಜು ನಮ್ಮ ಆಫೀಸ್ ಇದೆ. ಕಾರ್ ಝೋನ್ ಆಟೋ ಕನ್ಸಲ್ಟೆನ್ಸಿ ನೀವು ಗೂಗಲ್ದಾಗ ಹಾಕಿದ್ರೆ ನಿಮ್ಗೆ ಡೈರೆಕ್ಷನ್ ಸಿಗ್ಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಈಗ ಆಲ್ಮೋಸ್ಟ್ ಟೆಕ್ನಾಲಜಿ ಇದೆ, ಏನ್ ನಿಮ್ಗೆ ಏನು ತೊಂದರೆ ಆಗಲ್ಲ. ಮತ್ ನಿಮ್ಗೆ ಏನ್ ಪ್ರಾಬ್ಲಮ್ ಇತ್ತಂದ್ರೆ ಸ್ಕ್ರೀನ್ ದಾಗ ನಮ್ ನಂಬರ್ ಇರುತ್ತೆ, ನೀವು ಎನಿ ಟೈಮ್ ಯು ಕ್ಯಾನ್ ಕಾಲ್ ಮಿ, ಬಟ್ ಡೋಂಟ್ ಕಾಲ್ ಮಿ ಲೇಟ್ ಇನ್ ದ ನೈಟ್. ಅರ್ಲಿ ಮಾರ್ನಿಂಗ್ ನು ಕಾಲ್ ಮಾಡಬೇಡ್ರಿ. ಯು ಕ್ಯಾನ್ ಕಾಲ್ ಮಿ ಆಫ್ಟರ್ 9 to 10:30 ಮ್ಯಾಕ್ಸ್ ಇನ್ ಅ ಡೇ. ನೋ ಇಶ್ಯೂಸ್. ಬೆಳಿಗ್ಗೆ 9 ಗಂಟೆಯಿಂದ 10 ಗಂಟೆ ಒಳಗಡೆ ಕಾಲ್ ಮಾಡಿ. ಯಾಕಂದ್ರೆ ಎಲ್ಲಾರ್ಗು ಒಂದೊಂದು ಪರ್ಸನಲ್ ಲೈಫ್ ಅಂತ ಇರುತ್ತೆ, ಅವ್ರು ಟೈಮ್ ಕೊಡ್ಬೇಕಾಗತ್ತೆ. ಬಿಸ್ನೆಸ್ ಅಂತ ಆಗಿರೋದಿಲ್ಲ, ಯಾವುದೇ ಆಗ್ಲಿ ನಿಮ್ದು ಒಂದ್ ಕೆಲಸ ಇರುತ್ತೆ, ನೀವು ಕೆಲಸ ಮಾಡ್ತಿರ್ತೀರಿ, ಕೆಲಸ ಮಾಡಿ ಇಷ್ಟಿಷ್ಟು ಅಮೌಂಟ್ ಅಂತ ಗಳಿಸಿರ್ತೀರಾ. ಅದನ್ನ ನೀವು ಆಸೆ, ನಿಮ್ ಡ್ರೀಮ್ ಇರುತ್ತೆ, ಅದನ್ನ ಕಾರ್ ತಗೊಳ್ಬೇಕಂತ, ಅದಕ್ಕೆ ಇನ್ವೆಸ್ಟ್ ಮಾಡ್ಬೇಕಂತ ಇರುತ್ತೆ. ಸೊ 9 to 10 ಆ ಟೈಮ್ ಒಳಗೆ ಎನಿ ಟೈಮ್ ಎಷ್ಟು ಬೇಕಾದ್ರೂ ಕಾಲ್ ಮಾಡ್ರಿ, ಅವ್ರು ಪಿಕ್ ಮಾಡ್ತಾರೆ. ಸೊ ನನ್ನ ಪ್ರಕಾರ ಕೆಳಗಡೆ ಲಿಂಕ್ ಹಾಕಿರ್ತೀನಿ ಗೂಗಲ್ದ, ಅದನ್ನ ಲಿಂಕ್ ಕ್ಲಿಕ್ ಮಾಡಿದ್ರೆ ಈ ಲೊಕೇಶನ್ ಇಲ್ಲಿ ಶೋರೂಮ್ ಮುಂದೆನೆ ಬಂದು ನಿಮಗೆ ನಿಲ್ತೀರಾ. ಸೊ ಗಾಡಿಗಳು ಎಷ್ಟು ನೋಡಕ್ ಸಿಗ್ತಾವ್ರಿ? ಈಗ ಆಲ್ಮೋಸ್ಟ್ 25+ ವೆಹಿಕಲ್ಸ್ ಇದೆ. ಇನ್ನ ಬರುತ್ತೆ ಆಲ್ಮೋಸ್ಟ್ ಲೈಕ್ ಎವ್ರಿ ವೀಕ್ ಆಡ್ ಆಗೋದು, ಮೈನಸ್ ಆಗೋದು, ಅದು ಹೋಗೋದು ಇರುತ್ತೆ. ನೀವು ಫೋನ್ ಮಾಡ್ಕೊಂಡು ಕೇಳ್ರಿ ಏನ್ ಯಾವ ಗಾಡಿ ಬೇಕಂತ. ಇಲ್ಲ ಅಂದ್ರೆ ನಾನು ಆಲ್ಮೋಸ್ಟ್ ರಿಪ್ಲೇಸ್ಮೆಂಟ್ ನಿಮ್ಗೆ ಕೊಡ್ತೀನಿ. ನಿಮ್ ಕಸ್ಟಮರ್ಸ್, ನೀವು ವ್ಯೂವರ್ಸ್ ಎಲ್ಲಿ ಬಂತ ಅವ್ರು ಬಂತಂದ್ರೆ, ಬಟ್ ಬಿಫೋರ್ ಕಮಿಂಗ್ ಪ್ಲೀಸ್ ಕಾಲ್. ಶೋರ್. ಓಕೆ ಸರ್, ಸ್ಟಾರ್ಟ್ ಮಾಡ್ಬೇಡ ವಿಡಿಯೋ. ಎಸ್, ಓಕೆ. ಮತ್ತೊಂದ್ ಸರ್ತಿ ಬೆಳಗಾಂ ಬಂದಿದ್ದೀನಿ. ಕಾರ್ ಝೋನ್ ತುಂಬಾ ಜನ ಕೇಳ್ತಿದ್ರೆ ಕಾರ್ ಝೋನ್ ವಿಡಿಯೋ ಮಾಡ ಅಂತ. ಕಾರ್ ಝೋನ್ ವಿಡಿಯೋ ಮಾಡಿದ್ದೀನಿ. ಸೊ ಗಾಡಿಗಳು ನೋಡ್ಬೋದು ಯಾವ ತರ ಇದಾವ. ಸರ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಪ್ರಮೋದ್. Welcome to Belgaum once again. Thank you. This car is 2011 model, Santro, Goa registered ಇದೆ ಸರ್. ಬರೇ ನಿಮ್ಗೆ 1,50,000 ದಾಗ ನಿಮ್ಗೆ NOC ಕಿತ್ಕೊಡ್ತೀನಿ ಸರ್. ಯಾಲ್ಲಿ ಕರ್ನಾಟಕದಾಗ ಎಲ್ಲೂ NOC ಇರ್ಲಿ, ನಾನು ಕಿತ್ಕೊಡ್ತೀನಿ ಸರ್. ಬರೇ 1,50,000 ದಾಗ ನಿಮ್ಗೆ ಫೈನಲ್ ಪ್ರೈಸ್ ಆಗುತ್ತೆ ಸರ್. 1,50,000 ಸಿಂಗಲ್ ಇಲ್ಲ, ಓನ್ಲಿ NOC. ಓಕೆ. ಹಾಗೆ ಇನ್ನೊಂದು ಬೊಲೆರೋ ಭಾಳ ಜನ ಕೇಳ್ತಾರಲ್ರಿ, ಬೊಲೆರೋ 2014 ಮಾಡಲ್, ಇದು ಮಹಾರಾಷ್ಟ್ರ ರಿಜಿಸ್ಟರ್ಡ್ ವೆಹಿಕಲ್ ಇದೆ ಸರ್.
ಇದು ಬರೇ ನಿಮ್ಗೆ ಮಹಾರಾಷ್ಟ್ರದಾಗ ಈ ರೇಟ್ ದಾಗ ಸಿಗಲ್ಲ ಸರ್. 3,50,000 ರೂಪೀಸ್ ಫೈನಲ್ ಮಾಡ್ಕೊಡ್ತೀನಿ ಸರ್. 3,50,000 50,000 ರೂಪಾಯಿ. ಯಾವ ಮಾಡಲ್? 2014 ಮಾಡಲ್ ಸರ್. ಇದು ಸೆಕೆಂಡ್ ಓನರ್ ಆಗಿರ್ತೈತಿ. ಓಡಿರೋದ್ರೆ 1 lakh ಚೇಂಜ್ ಇದೆ. ಓಕೆ, ನೋಡಬಹುದು ಟೈರ್ ಕಂಡೀಷನ್ ಅಂಡ್ ಯಾರು ಮಹಾರಾಷ್ಟ್ರ ಯಾರು ಹುಡ್ಕಾತಾರೆ ಅಂದ್ರೆ ಸರೌಂಡಿಂಗ್ ಬಾರ್ಡರ್ ಆಕೈತೆ, ಬಾರ್ಡರ್ ಏರಿಯಾ. ಹೌದು, ಬಂದ ನೀವು ನಿಪ್ಪಾಣಿ ಆ ಕಡೆ ಯಾರು ಹುಡ್ಕಾತಾರೆ ಬಂದ್ ಆರಾಮಾಗಿ 3,50,000 ಗಾಡಿ ತಗೊಂಡ್ ಹೋಗೋದು. ಬಂದು ನೆಗೋಷಿಯೇಟ್ ಆಗುತ್ತೆ, 1-2 ಸತಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಎಸ್, ಮತ್ತೆ ಅಲ್ಲೇ ನಿಮ್ಗೆ ಈಸಿಲಿ ಟ್ರಾನ್ಸ್ಫರ್ ಆಗುತ್ತೆ ಸರ್. ಕರ್ನಾಟಕ ರೆಸಿಡೆಂಟ್ ಇತ್ತಂದ್ರೇನು ಮಹಾರಾಷ್ಟ್ರದಾಗ ಟ್ರಾನ್ಸ್ಫರ್ ಆಗುತ್ತೆ ಸರ್. ಮಹಾರಾಷ್ಟ್ರ ಬಾರ್ಡರ್ ನೋಡತ್ರೆ ಒಂದ್ ಮರಾಠಿ ಒಳಗೆ ಒಂದ್ ಇದು ಹೇಳ್ಬಿಡ್ರಿ. हे 2014 मॉडेलची गाडी आहे आणि सेकंड ओनर मध्ये SLE व्हेरियंट आहे. गाडी कंडिशन बघा खूप छान आहे. तुम्ही बॉर्डर एरिया सराउंडिंग जे असतात इथं बेळगावला, कर्नाटक म्हणजे बेळगाव तुमचं बॉर्डर, निप्पाणी, शिन्नोळी या एरियाचे लोक येऊन तुम्ही कोणी पण गाडी घेऊ शकता. तुमच्या नावावर आरामात ट्रान्सफर होते गाडी आणि तुम्ही महाराष्ट्राची गाडी तिथं यूज करू शकता. काय पण प्रॉब्लेम नाही आहे. गाडी टॉप कंडिशन मध्ये आहे. नुसतं 3,50,000 रुपयामध्ये तुम्हाला गाडी देतो मी. ಸೂಪರ್. ನಾವು ಮರಾಠಿ ಒಳಗೆ ಹೇಳಿದೇವ ಅಂತ ನಂತರ ಕನ್ನಡ ನಾವು ಅಭಿಮಾನ ಬಿಟ್ಟಿಲ್ಲ. ಸೊ ಜಸ್ಟ್ ಅದ MH ಪಾಸಿಂಗ್ ಆಗಿರ್ತೈತಲ್ಲ, ಸೊ ಅದಕ್ಕೆ ನಾವು ಒಂದು ಮರಾಠಿ ಜೈಸಾ ದೇಶ್ ವೈಸಾ ಫೇಸ್. ಕರೆಕ್ಟ್ ಸರ್, ಕರೆಕ್ಟ್. ಬಟ್ ಎಲ್ಲಿದೇವ ಅದನ್ನ ಕನ್ನಡ ಬಿಡೋದಿಲ್ಲ ಅಲ್ಲ ಸರ್? ಹೌದು, ನಮ್ಮ ಅಭಿಮಾನದು. ಹೌದೌದು. ಇನ್ನೊಂದು ಸರ್, ಆ ಕಾಲದ ಆಡಿ ಅನ್ಬೋದು ಇದು. ಆಡಿ, ಎಸ್, ಇಂಡಿಯನ್ ಪೀಪಲ್ಸ್ ಕಾರ್ ಯು ಕ್ಯಾನ್ ಸೇ. ಈ ಗಾಡಿ ಬಂದ್ಬಿಟ್ಟು 2006 ಮಾಡೆಲ್ ಇದೆ. ಫಿಟ್ನೆಸ್ ರೀಪಾಸಿಂಗ್ ಎಲ್ಲ ಆಗಿದ್ದಾಯ್ತು. ಪೇಪರ್ ಅಪ್ ಟು ಡೇಟ್ ಇದೆ. ಬರೀ 68,000 ರೂಪೀಸ್ಗೆ ಆಗುತ್ತೆ ಸರ್ ನಿಮ್ಗೆ. 2006 ಮಾಡೆಲ್ MPFI ಇಂಜನ್. ಒಂದು AC ಒಂದು ಬರುತ್ತೆ. AC ಇಲ್ಲ ಸರ್ ಈ ಗಾಡಿಗೆ. ಸ್ಟ್ಯಾಂಡರ್ಡ್ ಇದೆ, ಸ್ಟ್ಯಾಂಡರ್ಡ್ ವೇರಿಯಂಟ್. ಓಕೆ, 68,000 ದಾಗ ನಿಮ್ಗೆ ಮಾಡ್ಕೊಡ್ತೀನಿ ಸರ್. ನಿಮ್ ಇವ್ರ ವೀಲ್ಸ್ ಬ್ಯಾಂಗ್ಳೂರ್ ಚಾನಲ್ ಇಂದ ಬಂತಂದ್ರೆ ಬರೀ 68,000 ಗೆ ಮಾಡ್ಕೊಡ್ತೀನಿ ಸರ್. ನೋ ಹಿಡನ್ ಚಾರ್ಜಸ್. ಸೂಪರ್. ಇನ್ನೊಂದು ಪೆಟ್ರೋಲ್ ವೇರಿಯಂಟ್ ವ್ಯಾಗನರ್ ಒಂದಿರೋದ್ರೆ ಬೆಳಗಾವ್ ಪಾಸಿಂಗ್ ವಿತ್ CNG ಬರ್ತಿದೆ ಇದಕ್ಕೆ. ವಿತ್ CNG, ಹೌದು. 2015 ಮಾಡೆಲ್ ಸರ್ ಇದು. ಗಾಡಿ ನೋಡ್ಕೊರಿ, ಚೆನ್ನಾಗಿ ಕಂಡೀಷನ್ ಇದೆ. ಕುಷನ್ ವಿಷನ್ ಎಲ್ಲ ಟಾಪ್ ಕಂಡೀಷನ್ ಆಗಿದೆ. CNG ಕಂಪ್ನಿಯಿಂದ ಬಂದಿದ್ದು CNG ವೆಹಿಕಲ್ ಸರ್ ಇದು. ಓಕೆ, ಮತ್ ನಿಮ್ಗೆ CNG ಆಪ್ಷನ್ ಈಗ ತುಂಬಾ ನಡ್ತಾ ಇದ್ರೆ ಹೌದೌದು. ಏನ್ ನಿಮ್ಗೆ ಸರ್ ಅವರು 3,40,000 ಇರ್ತಾ ಇದ್ರೆ ನೆಗೋಷಿಯಬಲ್ ಪ್ರೈಸ್ ಇದೆ, ಮಾಡ್ಕೊಡ್ತೀನಿ ಸರ್. ನೀವು ಮುಂದ್ ಬಂತಂದ್ರೆ ಏನಿದೆ ನಿಮ್ಗೆ ರೀಸನೇಬಲ್ ರೇಟ್ ದಾಗ ಮಾಡ್ಕೊಡ್ತೀನಿ ಸರ್. ಓನರ್ ಸರ್? ಓನರ್ 4th ಇದೆ ಸರ್. LXI ವೇರಿಯಂಟ್. Yes. ಓಡಿರೋದ್ರೆ 92,000 ಚೇಂಜ್ ಇದೆ. 92,000 ಡ್ರಿವನ್ ಆಗಿರುತ್ತೆ. ಹಾಗೆ ಇನ್ನೊಂದು ಸ್ವಿಫ್ಟ್ ನೋಡೋರ್ಗೆ ಒಂದು ಗಾಡಿ ಐತ್ರಿ, LXI VXI ಇದ್ರೆ. ಇದು VDI ಸರ್, ಡೀಸೆಲ್ ವೇರಿಯಂಟ್. 2008 ಮಾಡೆಲ್. ಫಿಟ್ನೆಸ್ ಫ್ರೆಶ್ ಆಗಿದೆ ಸರ್. ಆಗಸ್ಟ್ ಮಟ್ಟ ಇನ್ಶೂರೆನ್ಸ್ ಇದೆ. VDI ವೇರಿಯಂಟ್ ಇದೆ. ಹಾಗೆ ಮ್ಯಾಗ್ವಿಲ್ ತೋರಿಸ್ತಿದ್ದೀನಿ. ಮ್ಯಾಗ್ವಿಲ್, ಎಸ್, ಅಲಾಯ್ಸ್ ಇದೆ ಸರ್. ಕಂಡೀಷನ್ ಚೆನ್ನಾಗಿ ಕಂಡೀಷನ್ ಇದೆ. ಈ ಗಾಡಿ ಸರ್ ನಿಮ್ಗೆ ಬರೀ 1,90,000 ರೂಪೀಸ್ ಮಾಡ್ಕೊಡ್ತೀನಿ ಸರ್. ನಿಮ್ ಚಾನಲ್ ಇಂದ ಬಂತಂದ್ರೆ 1,90,000. 1,90,000 ಡೀಸೆಲ್ ವೇರಿಯಂಟ್ ಸ್ವಿಫ್ಟ್. ಹೌದು. ಓ ಸೂಪರ್. ಬಂದು ಮಾತಾಡಿ. ಹಾಗೆ ಎಷ್ಟು ಓನರ್ ಅಂತ ಹೇಳಿದ್ರಿ ಸರ್? ಇದು 4th ಓನರ್ ಸರ್. 4th ಓನರ್. ಓಕೆ, ನೆಕ್ಸ್ಟ್ ಗಾಡಿ ರೀ. ಮತ್ತಿದು I10 ಮ್ಯಾಗ್ನಾ ವೇರಿಯಂಟ್ ಇದೆ ಸರ್. 3rd ಓನರ್ ದಾಗಿದೆ. ಕಂಡೀಷನ್ ನೋಡ್ಕೊಳ್ಳಿ, ಚೆನ್ನಾಗಿದೆ ಇಂಟೀರಿಯರ್ ಎಲ್ಲ. ಮತ್ ಈ ಗಾಡಿ ಸರ್ ಬಂದ್ಬಿಟ್ಟೆ ನೀವು ಚಾನಲ್ ಇಂದ ಬಂತಂದ್ರೆ ಬರೇ 2,45,000 ರೂಪೀಸ್ ಮಾಡ್ಕೊಡ್ತೀನಿ ಸರ್. 2,45,000. ನೋ ಹಿಡನ್ ಚಾರ್ಜಸ್ ಎಕ್ಸ್ಟ್ರಾ. ಓನ್ಲಿ 2,45,000. RC ಟ್ರಾನ್ಸ್ಫರ್ ಏನು ಇಲ್ಲ? RC ಟ್ರಾನ್ಸ್ಫರ್ ಅಂದ್ರೆ ನೀವು ಲೋಕಲ್ ಇತ್ತಂದ್ರೆ ಟ್ರಾನ್ಸ್ಫರ್ ಆಗುತ್ತೆ, ಇಲ್ಲಾಂದ್ರೆ CC ಕಿತ್ಕೊಡ್ತೀನಿ ಸರ್. ಓಕೆ, ಫೈನ್. ಅಂಡ್ ಡ್ರಿವನ್ 78,000 ಇದೆ ಸರ್. 78,000. ಎಸ್. ಹಾಗೆ ಇನ್ನೊಂದು ಇರೋದು ಸರ್ ನೆಕ್ಸ್ಟ್ ಗಾಡಿ. ಇನ್ನೊಂದು ಬಂತು ಇದು Hyundaiದು ಸ್ಮಾಲ್ ವೆಹಿಕಲ್ ಇಯಾನ್. 2014 ಮಾಡೆಲ್ ಸರ್ ವೆಹಿಕಲ್. ನೋಡ್ಕೋರಿ, ವೈಟ್ ಕಲರ್ ಮ್ಯಾಗ್ವಿಲ್ ಇದೆಲ್ಲ ನೋಡಬಹುದು. ಇಂಟೀರಿಯರ್ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಅಂಡ್ ಎಲ್ಲಾ ಲೆದರ್ ಎಲ್ಲ ಚೆನ್ನಾಗೈತೆ. ಅಂಡ್ ಟೈರ್ ಕಂಡೀಷನ್ ನೋಡಬಹುದು. ಇನ್ನೂ ಬಟನ್ಸ್ ಹಾಗೆ ಆಗದವ. ಮೈಲೇಜ್ ಹೋಗೋದ್ರೆ ಆಲ್ಮೋಸ್ಟ್ 20 ಪ್ಲಸ್ 20 ಬರುತ್ತೆ ಸರ್. 20 ಸೆಕೆಂಡ್ ಓನರ್ ದಾಗಿದೆ ವೆಹಿಕಲ್. ಅವರು ಕೇಳ್ತಾ ಇದ್ರು 240, ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಬಂದ್ರೆ ಎಷ್ಟಾಗ್ಬೋದ್ರಿ? ಆಗ್ಬೋದು ಸರ್. 2 lakh ಪ್ಲಸ್ ಹೇಳಕ್ ಬರಲ್ಲ. ಮುಂದ್ ಬಂತಂದ್ರೆ ನೀವು ಬಂತಂದ್ರೆ ಮುಂದ್ ಏನ್ ಮಾತಾಡ್ ಮುಗಿಸ್ಕೊಡ್ತೀನಿ ಸರ್. ಬೈಕ್ ತಗೊಳಕ್ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ಸರ್. ಓಕೆ, ನೆಕ್ಸ್ಟ್ ಗಾಡಿ ಸರ್ ಮತ್ತೊಂದು ಟಾಟಾದು ಜೆಸ್ಟ್. ಇದು ನಾವು ಯು ಕ್ಯಾನ್ ಸೇ ರಿಪ್ಲೇಸ್ಮೆಂಟ್ ಆಫ್ ಡಿಸೈರ್. ಎಸ್, ಹೌದು. ಮತ್ತು ಅಫೋರ್ಡೆಬಲ್ ರೇಟ್ ದಾಗ. ಇದು 2016 ಮಾಡೆಲ್ ಇದೆ ಸರ್. 3rd ಓನರ್ ದಾಗಿದೆ. K22 ನಂಬರ್ದು ವೆಹಿಕಲ್ ಇದೆ. XM ವೇರಿಯಂಟ್. ಈ ಗಾಡಿ ಅವ್ರು ಕೇಳ್ತಾ ಇದ್ರೆ 4,10,000 ರೂಪೀಸ್. ನಿಮ್ಗೆ ಬರೇ 3,70,000 ಗೆ ಮಾಡ್ಕೊಡ್ತೀನಿ ಸರ್. ಫೈನಲ್ ರೇಟ್. ಡೀಸೆಲ್ ನಿಮ್ಗೆ 25 ಪ್ಲಸ್ ಮೈಲೇಜ್ ಬರುತ್ತೆ ಸರ್ ಈ ಗಾಡಿಗೆ. ಮತ್ ನಿಮ್ಗೆ 3,70,000 ಗೆ ಮಾಡ್ಕೊಡ್ತೀನಿ ಸರ್. ಡ್ರಿವನ್ 1 lakh ಚೇಂಜ್ ಇದೆ ಸರ್. 1 lakh ಚೇಂಜ್ ಇದೆ. ಓಕೆ, ಹಾಗೆ ಇನ್ನೊಂದು ರೆಡ್ ಕಲರ್. ಇನ್ನೊಂದು ರೆಡ್ ಕಲರ್ ಸ್ವಿಫ್ಟ್ ಫೆಬ್ರವರಿ ಮಂತ್ ಬಂತು. ಹೌದು. 14
ರೆಡ್ ವ್ಯಾಲೆಂಟೈನ್ಸ್ ಮಂತ್ 2007 ಮಾಡೆಲ್ LDI ಇದೆ ಇದು. ಎಸ್ ಈ ಗಾಡಿ ಅವ್ರು ಕೇಳ್ತಾ ಇದ್ರು 2,10,000 rupees. ನಿಮ್ಗೆ ಇವ್ರ ಚಾನಲ್ ಇಂದ ಬಂತಂದ್ರೆ 190 ಮಟ ಮಾಡ್ಕೊಡ್ತೀನಿ ಸರ್. ಇದು 190, ಅದು 190, ಅದು 190. ಸೊ ಇನ್ನೇನು ಫೆಬ್ರವರಿ ಮಂತ್ ಅಲ್ಲಿ ಹೌದು 190ಗೆ ಬೋನಸ್ ಬೊನಾನ್ಸಾ. ಇನ್ನೊಂದು ಎರ್ಟಿಗಾ, ಇನ್ನೊಂದು ಅದು ಪೀಪಲ್ಸ್ ಫೇವರೇಟ್ ಪೀಪಲ್ ಮೂವರ್ ಯು ಕ್ಯಾನ್ ಸೇ. 7-seater ಎರ್ಟಿಗಾ ಇದೆ ಸರ್, 2012 ಮಾಡೆಲ್ ದಾಗ ಡೀಸೆಲ್ ವೇರಿಯಂಟ್. ಈ ಗಾಡಿ ಅವ್ರು ಕೇಳ್ತಾ ಇದ್ರು 4,40,000 rupees. ಏನ್ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಖರೆ ಈ ರೇಟ್ ದಾಗ ನಿಮ್ಗೆ ಎಲ್ಲಿ ಸಿಗಲ್ಲ ಸರ್ ಗಾಡಿ. ಎರ್ಟಿಗಾ ಬೇಕಂದ್ರೆ ಕರ್ನಾಟಕದಾಗ ನೀವು ನೋಡ್ಕೊಂಡ್ ಬರ್ರಿ, ಆಮೇಲೆ ನಮ್ಮ ಹತ್ರ ಬರ್ರಿ, ನಿಮ್ಗೆ ಏನಿದೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ಸರ್. ಸರ್ ಸ್ವಲ್ಪ ಗ್ಲಾಸ್ ಹೋಗೈತಲ್ರಿ ಅದು? ಕ್ರ್ಯಾಕ್ ಇದೆ ಅದು, ಅದಕ್ಕೆ ಮತ್ತೆ ರೇಟ್ ಕಡಿಮೆ ಆಗುತ್ತೆ ಸರ್. ನೀವು ಏನಿದೆ ರಿಪ್ಲೇಸ್ ಮಾಡ್ಕೋರಿ. ಇದು ಕಂಪ್ನಿಯಿಂದ ಬಂದಿದ್ದು ಗ್ಲಾಸ್. ಈಗ ಚೇಂಜ್ ಮಾಡಿದಂದ್ರೆ ಆಕ್ಸಿಡೆಂಟ್ ಇರಬಹುದು ಅಂತ ಎಲ್ಲಾ ಜನ ಸಂಶಯ ಮಾಡ್ತಾರೋ, ಅದಕ್ಕೆ ಹಿಂಗೆ ಇದೆ. ಬೇಕಂದ್ರೆ ಅವ್ರು ಓನರ್ ಜೊತೆ ಮಾತಾಡೋಂಗ್ ನಿಮ್ಗೆ ರಿಪ್ಲೇಸ್ ಮಾಡ್ಕೊಡ್ತೀನಿ ಸರ್. ಫೈನಲ್ ಎಷ್ಟಾಗ್ಬೋದ್ರಿ? ಫೈನಲ್ ಅಬೌವ್ 4 lakhs. ಎನಿಥಿಂಗ್ ಅಬೌವ್ 4 lakh ವಿಲ್ ಬಿ ಅ ಡೀಲ್. ಓಕೆ. ಅಂಡ್ ಡ್ರಿವನ್ 1,50,000 ಇದೆ ಸರ್. 1,50,000 ಸರ್. ಇನ್ನೊಂದು ಒಮಿನಿ ಗಾಡಿ ಅದ್ ಬೇಡ, ನೆಕ್ಸ್ಟ್ ಗಾಡಿ ಇರೋದು? ನೆಕ್ಸ್ಟ್ ಇದು ಇರುವುದು 2017 ಮಾಡೆಲ್ ಅಲ್ಟೋ VXI ವೇರಿಯಂಟ್ ಸರ್. ಇದು 1 ಏರ್ ಬ್ಯಾಗ್ ಇದೆ. ಗಾಡಿ ನೋಡಬಹುದು, ವೆಲ್ ಮೇಂಟೈನ್ಡ್ ಅಂಡ್ ವೆಲ್ ಕಂಡೀಷನ್ ಗಾಡಿ ಆಗಬಹುದು. 44 ಯಾವ್ದು ಪಾಸಿಂಗ್ ಬರುತ್ತೆ ಸರ್ ಇದು? 44 ಚಿಕ್ಕಬಳ್ಳಾಪುರ ಇರ್ಬೋದು. ಚಿಕ್ಕಬಳ್ಳಾಪುರ. ಈಗ RTO ಬೆಲ್ಗಾಮ್ ಇದೆ. ಓಕೆ. ಬೆಲ್ಗಾಮ್ RTO ಇದೆ. 1 ಏರ್ ಬ್ಯಾಗ್ ಇದೆ ಸರ್ ಗಾಡಿಗೆ. ಓಕೆ. 39,000 ಡ್ರಿವನ್. ಬರೀ 39,000 ಡ್ರಿವನ್ ಇದೆ. ಈ ಗಾಡಿ ಬಂದ್ಬಿಟ್ಟು ನಿಮ್ಗೆ 3 lakh rupees ಮಾಡ್ಕೊಡ್ತೀನಿ ಸರ್. 17 ಮಾಡೆಲ್. 3 lakh rupees. ಸೊ ಲೋನ್ ಹೋಗ್ಬೇಕಂತಂದ್ರೆ ಲೋನ್ ನಿಮ್ಗೆ ಬೇಕಂದ್ರೆ ಒಂದು 2.5 ಮಟ ಲೋನ್ ಮಾಡ್ಕೊಡ್ತೀನಿ ಸರ್. ಓನ್ಲಿ 50,000 ತಗೊಂಡ್ರೆ ಗಾಡಿ ಸಿಗುತ್ತೆ. 50,000 rupees ನೀವು ತುಂಬಿದಂದ್ರೆ ನಿಮ್ಗೆ ಗಾಡಿ ಕೊಡ್ತೀನಿ ಸರ್. ಇದು 17 ಮಾಡೆಲ್. ಹಾಗೆ ಇನ್ನೊಂದು ವ್ಯಾಗನರ್ ಒಂದಿರೋದು ಸರ್. ಇನ್ನೊಂದಿದೆ ವ್ಯಾಗನಾರ್ ಪ್ಯೂರ್ ಪೆಟ್ರೋಲ್ VXI ವೇರಿಯಂಟ್, ಸೆಕೆಂಡ್ ಓನರ್, K49 ಗೋಕಾಕ್ ರಿಜಿಸ್ಟರ್ಡ್ ವೆಹಿಕಲ್ ಇದೆ. ಓಕೆ. ನೀಟ್ ಕಂಡೀಷನ್ ಆಗಿದೆ ಸರ್. VXI ಪ್ಯೂರ್ ಪೆಟ್ರೋಲ್. ಈ ಗಾಡಿ ಬಂದ್ಬಿಟ್ಟು 2,70,000 ಹೇಳ್ತಾ ಇದ್ದಾರೋ. ಏನ್ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. 2,70,000 ನೆಗೋಷಿಯಬಲ್. ಸೊ ಬಂದ್ರೆ ಒಂದು 250 ಎಸ್ ಸರ್. 250 ಮಟ ಮಾಡ್ಕೊಡ್ತೀನಿ ಸರ್. ಓಕೆ. ಫೈನಲ್. ನೆಕ್ಸ್ಟ್ ಗಾಡಿ ಹೋಂಡಾ. ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಹೋಂಡಾ ಜಾಸ್ ಪೆಟ್ರೋಲ್ ವೇರಿಯಂಟ್ ಇದೆ. ಸೆಕೆಂಡ್ ಓನರ್ ದಾಗ ಇದೆ. 4,40,000 ಆಸ್ಕಿಂಗ್ ಪ್ರೈಸ್ ಇದೆ ಸರ್. ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ವೇರಿಯಂಟ್ ಸರ್ ಇದು S ವೇರಿಯಂಟ್ ಇದೆ ಸರ್. ಮಿಡ್ ವೇರಿಯಂಟ್. AC ಪವರ್ ಶೇರಿಂಗ್ 4 ಪವರ್ ವಿಂಡೋ. ಓಕೆ. ಮ್ಯಾಗ್ವಿಲ್ ಎಲ್ಲ ನೋಡಬಹುದು. ಟೈರ್ ಕಂಡೀಷನ್ ಎಲ್ಲ ಚಲೋ ಇದೆ. ಇಂಟೀರಿಯರ್ ನಿಮ್ಗೆ ತೋರ್ಸಕ್ಕಾಗೋದಿಲ್ಲ, ನೋಡಬಹುದು. ಸೂರ್ಯ ನಮ್ ಕಣ್ ಮ್ಯಾಗ ಕುಕ್ಕತಾನ, ನಾವು ಕಾರಿ ಕುಕ್ಕತ್ತೀವಿ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಇರೋದು ಸರ್. ಇನ್ನೊಂದು ಸ್ವಿಫ್ಟ್ ಇದೆ ಸರ್. 2010 ಮಾಡೆಲ್ ಇದು. ಈ ಗಾಡಿ ಬಂದ್ಬಿಟ್ಟೆ 2,30,000 ಇದೆ ಸರ್. ಮತ್ತು ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ನೀವು ಮುಂದೆ ಬಂತಂದ್ರೆ ಏನ್ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. 230 ಹೇಳ್ತಾ ಇದ್ದಾರೆ. ಮತ್ತು ನೆಗೋಷಿಯಬಲ್ ಪ್ರೈಸ್ 210 ಆಗ್ಬಹುದು. ಓಕೆ. ಹಾಗೆ ನೆಕ್ಸ್ಟ್ ಗಾಡಿ ಇರೋದು ಸರ್. ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಡೀಸೆಲ್ Hyundai i20 ಇದು ಸರ್. ಸೆಕೆಂಡ್ ಓನರ್ ದಾಗಿದೆ. ಮ್ಯಾಗ್ನಾ ವೇರಿಯಂಟ್ ಇದೆ ಇದು. ಈ ಗಾಡಿ ಬಂದ್ಬಿಟ್ಟು ಅವರು ಕೇಳ್ತಾ ಇದ್ರೆ 4 lakh rupees. ಓನರ್ ಸೆಕೆಂಡ್ ಇದೆ ಸರ್. ಸೆಕೆಂಡ್ ಡೀಸೆಲ್ ವೇರಿಯಂಟ್. ಸೆಕೆಂಡ್ ಓನರ್ 1 lakh ಪ್ಲಸ್ ಇದೆ. ನೆಗೋಷಿಯೇಟ್ ಎಷ್ಟಾಗ್ಬೋದು? ನೆಗೋಷಿಯೇಬಲ್ ಇದೆ ಸರ್. ಪ್ರೈಸ್ ನಿಮ್ಗೆ ಬಂದ್ಬಿಟ್ಟು 370 ಮಟ ಆಗ್ಬೋದು ಸರ್. 3,70,000 ಬಂದ್ ಮಾತಾಡಿ. ಇನ್ನು ಡುವಲ್ ಟೋನ್ ಕಂಪ್ನಿದೇ ಬರುತ್ತೆ. ಕಂಪ್ನಿದು ಸರ್. ಕಂಪ್ನಿ ಇಂಟೀರಿಯರ್ ಡುವಲ್ ಟೋನ್ ಕಲರ್ ಬರುತ್ತೆ. ಓಕೆ. ಮತ್ತು ಕಂಡೀಷನ್ ಎಲ್ಲ ನೋಡ್ಕೋರಿ. ವೈಟ್ ಕಲರ್ ಆಫಿಷಿಯಲ್ ಕಲರ್ ದಾಗಿದೆ. ಓಕೆ. ಚೆನ್ನಾಗಿದೆ. 49 ಗೋಕಾಕ್ ರಿಜಿಸ್ಟರ್ಡ್ ಇದು. ಓಕೆ ಫೈನ್. ಅಂಡ್ ಡಿಸೈರ್ ಹೋಗೋದಾದ್ರೆ ಸರ್? ಹೌದು. ಇದು ಡಿಸೈರ್ ಬಂದ್ಬಿಟ್ಟು 2008 ಮಾಡೆಲ್ ಸರ್. ಇದು ಲೋಕಲ್ ಪಾಸಿಂಗ್ ನೈಸ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದು ಗಾಡಿ ಇದೆ ಸರ್. 2,70,000 ಹೇಳ್ತಾ ಇದ್ದಾರೋ. ರೀಪಾಸಿಂಗ್ ಎಲ್ಲ ಆಗಿದೆ ಸರ್. ಇದು ನೆಗೋಷಿಯಬಲ್ ಇದೆ. ಏನ್ ಒಂದ್ ನಿಮ್ಗೆ 245-50 ಮಟ ಆಗ್ಬೋದು ಸರ್. 2,45,000 ಅಂತ ಹೇಳಿದ್ರೆ ಯಾವ ವೇರಿಯಂಟ್ ಸರ್ ಇದು? 2008 ಇದು VDI ಸರ್. ಡೀಸೆಲ್ ವೇರಿಯಂಟ್ ಆಗಿದೆ. ಡೀಸೆಲ್. ಹಾಗೆ ಇನ್ನೊಂದು ಇಲ್ಲೇ ಬಂದ್ಬಿಡಿ ಸರ್. ಇದನ್ನ ಎರಡು ತಗೋಣ. ಆಕ್ಚುಲಿ ಇದು ರೇಂಜ್ ರೋವರ್ ಫ್ಯಾನ್ ಅನ್ಕೋತೀನಿ. ರೇಂಜ್ ರೋವರ್ ಮಾಡಿದಾರೆ. ಸೊ ರೇಂಜ್ ರೋವರ್ ಅಂತ ಹಾಕಿದಾರೆ, ಬಟ್ ಆಲ್ಮೋಸ್ಟ್ ಇದು ರೇಂಜ್ ರೋವರ್ ಅಲ್ಲ ಸರ್. ಯಾವ ಇದು ಬ್ರೀಜಾ ಸರ್. ಇದು ಡೀಸೆಲ್ ಬ್ರೀಜಾ VDI ಇದೆ. 2016 ಮಾಡೆಲ್ ಸರ್ ಇದು. ಓಕೆ. ಈಗ ಬಂದ್ಬಿಟ್ಟೆ ಇದು ಅವ್ರು ಹೇಳ್ತಾ ಇದ್ರು 6 lakh rupees. ನೆಗೋಷಿಯಬಲ್ ಇದೆ ಸರ್. ಓಕೆ. VDI ಅಲ್ರಿ? VDI. ಓಕೆ. 6 lakh rupees ನೆಗೋಷಿಯಬಲ್. ಓಕೆ. ಡ್ರಿವನ್ 82,000 ಇದೆ ಸರ್. ಓಕೆ. 6 ಲಕ್ಷ ನೆಗೋಷಿಯಬಲ್ ಆಗುತ್ತೆ. ಬಂದ್ ಮಾತಾಡಿ. ಹಾಗೆ ಇನ್ನೊಂದು ವೈಟ್ ಕಲರ್ ಬ್ರೀಜಾ ಇದಿಲ್ಲ ಸರ್. ಅದು ಆಕ್ಚುಲಿ ಮನೆ ಯೂಸ್, ಪರ್ಸನಲ್ ಯೂಸ್ ಇದೆ. ಹೌದು. ಮತ್ತೆ ಇಲ್ಲೇ ಹೋಗೋಣ. ಇನ್ನೊಂದು ಸ್ವಿಫ್ಟ್ ಇದೆ. ಕಡಿಮೆ ಪ್ರೈಸ್ ದಾಗ. ಎಸ್ ಸರ್ ಹೇಳಿ. ಇದು ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಸರ್. K53 ಐ ಥಿಂಕ್ ಎಲೆಕ್ಟ್ರಾನಿಕ್ ಸಿಟಿ.
ಇಲ್ಲ ಮೇ ಬಿ ಯಲಹಂಕ ಯಲಹಂಕ ಎಲೆಕ್ಟ್ರಾನಿಕ್ ಸಿಟಿ ಇರ್ಬೇಕು. ಕೆಳಗಡೆ ಕಮೆಂಟ್ ಮಾಡಿ ಯಾವ್ದಂತ. ಹೌದು ಹೇಳ್ರಿ. ಇದು 2010 ಮಾಡೆಲ್ ಸರ್. ಇದು ಈ ಗಾಡಿ VDI ವೇರಿಯಂಟ್ ಇದೆ. ನಿಮ್ಗೆ ಬರೇ 2,10,000 ರೂಪೀಸ್ಗೆ ಆಗುತ್ತೆ ಸರ್. ರೌಂಡ್ ಫಿಗರ್ ಮಾಡ್ಬಿಡಿ ಸರ್. ಇಲ್ಲ ರೌಂಡ್ ಫಿಗರ್ ಆಗಲ್ಲ, ನಾನು ಹೇಳ್ತಾ ಇದ್ದೀನಿ ಆಕ್ಚುಲಿ ಕಡಿಮೆ. ಈ ಮಾರ್ಕೆಟ್ ದಾಗ ಹೋಗೋದು 270-80 ಸೆಲ್ಲಿಂಗ್ ಇದೆ. 2,10,000 ಇದೆ ಓನ್ಲಿ ಬಿಕಾಸ್ ಓನರ್ಸ್ ಆರ್ ಮೋರ್. ಓನರ್ 6 ಇದೆ ಸರ್. ಅದಕ್ಕೆ 2,10,000 ರೂಪೀಸ್ ಫೈನಲ್ ರೇಟ್ ಮಾಡ್ಕೊಡ್ತೀನಿ. 1,37,000 ಡ್ರಿವನ್. ರೆಕಾರ್ಡೆಡ್ ಅದು ಗ್ಯಾರಂಟಿ ಕೊಡಕ್ ಬರಲ್ಲ ಸರ್, ಯಾಕಂದ್ರೆ ಕಸ್ಟಮರ್ ಗಾಡಿ ಇರುತ್ತೆ. ಆಮೇಲೆ AC ಚಿಲ್ಡ್ ವರ್ಕಿಂಗ್, ಪವರ್ ವಿಂಡೋ ಇದೆ, 4 AC ಪವರ್ ಸ್ಟೀರಿಂಗ್ ಇದೆ. ಇಂಜಿನ್ ಸರ್ ಹೆಂಗಿದೆ? ಇಂಜಿನ್ ಚೆನ್ನಾಗಿದೆ ಸರ್, ಇಂಜಿನ್ ಚೆನ್ನಾಗಿದೆ. ಓಕೆ, ಹಾಗೆ ಇನ್ನೊಂದು ನೆಕ್ಸ್ಟ್ ಗಾಡಿ ಇರೋದು ಸರ್. ನೆಕ್ಸ್ಟ್ ಗಾಡಿ ಇರುವುದು ಇದು ಗೋವಾ ರಿಜಿಸ್ಟರ್ಡ್ ವೆಹಿಕಲ್ ಇದು i10 ಗ್ರ್ಯಾಂಡ್ ಪೆಟ್ರೋಲ್. ಓಕೆ, 2015 ಮಾಡೆಲ್ ಸರ್. 4 lakh ರೂಪೀಸ್ ನೆಗೋಷಿಯಬಲ್ ಇದೆ. 4 lakh ನೆಗೋಷಿಯಬಲ್. ಎಸ್. ಓಕೆ, ನೆಕ್ಸ್ಟ್ ಇರೋದು ಬೀಟ್ 2011 ಮಾಡೆಲ್ ಸರ್. ಇದು ಡೀಸೆಲ್ ಪೆಟ್ರೋಲ್ ಸರ್? ಇದು ಡೀಸೆಲ್ ಸರ್. ಓಕೆ, ಥರ್ಡ್ ಓನರ್ ದಾಗ ಇದೆ. ಆಸ್ಕಿಂಗ್ ಪ್ರೈಸ್ 190 ಇದೆ ಸರ್, ನೆಗೋಷಿಯಬಲ್. ಫೈನಲ್ ಪ್ರೈಸ್ ಹೇಳಿ. 170 ಮಟ್ಟ ಆಗ್ಬೋದು. 1,70,000. ಬೆಂಗಳೂರೊಳಗೆ 190 ಇರೋದು. ಸೊ 170 ಫೈನಲ್. 170 ಫೈನಲ್ ಮಾಡ್ಕೊಡ್ತೀನಿ ಸರ್. ಡೀಸೆಲ್ ಅಂತ ಹೇಳಿ ಡೀಸೆಲ್ ವೆಹಿಕಲ್ ವೇರಿಯಂಟ್. ಹಾಗೆ ನೆಕ್ಸ್ಟ್ ಗಾಡಿ ಇರೋದು ಸರ್, ಇದು ಬಂದ್ಬಿಟ್ಟು 2015 ಮಾಡೆಲ್ ಸರ್. K25 ಧಾರವಾಡ ರಿಜಿಸ್ಟರ್ಡ್ ವೆಹಿಕಲ್, ವೈಟ್ ಕಲರ್, VXI ವೇರಿಯಂಟ್ ಇದೆ ಸರ್. ಟೈರ್ ಕಂಡೀಷನ್ ನೋಡ್ಕೋರು, ಇಂಟೀರಿಯರ್ ನೋಡ್ಕೊಳ್ಳಿ, ವೆಲ್ ಮೇಂಟೈನ್ ಆಗಿರುತ್ತೆ. ವೆಲ್ ಮೇಂಟೈನ್ ವೆಹಿಕಲ್ ಇದೆ ಸರ್. 350 ಆಸ್ಕಿಂಗ್ ಪ್ರೈಸ್ ಇದೆ, ಸ್ವಲ್ಪ ನೆಗೋಷಿಯಬಲ್ ಇದೆ ಸರ್, ಮಾಡ್ಕೊಡ್ತೀನಿ. ಓಕೆ, 3 lakh ಚಾನೆಲ್ ಇಂದ ಬಂತಂದ್ರೆ 3 lakh ಪ್ಲಸ್ ಗೆ ಮಾಡ್ಕೊಡ್ತೀನಿ ಸರ್. ಶೋರ್. ಓಕೆ, ಬಂದ್ ಮಾತಾಡಿ. ಇನ್ನು ಬಿಸ್ನೆಸ್ ಮಾಡೋರಿಗೆ 2 ಡೊಮೇನ್ ಇದೆ ಸರ್. ಎರಡರಲ್ಲಿ ಯಾವ್ದಾದ್ರು ಒಂದು ಸೇಲ್ ಆಗಿದೆಯಾ? ದಿಸ್ ಇಸ್ ಬೆಸ್ಟ್ ಮಲ್ಟಿ ಯುಟಿಲಿಟಿ ವೆಹಿಕಲ್. ನಿಮ್ಮ ಆಲ್ ಇನ್ 2 in 1 3 in 1 ಏನು ಹೇಳ್ರಿ ಸರ್ ನೀವು. 2017 ಮಾಡೆಲ್ ಇದು. ಸೆಕೆಂಡ್ ಓನರ್ ದಾಗಿದೆ ಗಾಡಿ. ನಿಮ್ಗೆ ಈ ಗಾಡಿ ಬಂದ್ಬಿಟ್ಟೆ 2,35,000 ರೂಪೀಸ್ ಮಾಡ್ಕೊಡ್ತೀನಿ ಸರ್. 17 ಮಾಡೆಲ್ ನಿಮ್ಗೆ ಈ ಪ್ರೈಸ್ ಆಗಿ ಇಲ್ಲೇ ಸಿಗಲ್ಲ ಸರ್. ಬಿಸ್ನೆಸ್ ಸದ್ಯಕ್ಕೆ ಅಲ್ಲ, ಬಿಸ್ನೆಸ್ ಮಾಡೋರಿಗೆ ಅವ್ರಿಗೆ ಆಕ್ಚುಲಿ ದಿಸ್ ಇಸ್ ವೆರಿ ರೀಸನೇಬಲ್ ಪ್ರೈಸ್. ಈ ಮಾಡೆಲ್ ಪ್ರೈಸ್ ಈಗ ಆಲ್ಮೋಸ್ಟ್ 280-90 ಫೆಚ್ ಮಾಡ್ತಾ ಇದ್ರು ಮಾರ್ಕೆಟ್ ದಾಗ. ನಾನು ಕೊಡ್ತಾ ಇದ್ದೀನಿ 2,35,000 ರೂಪೀಸ್. 2,35,000 ಫೈನಲ್. ಓಕೆ, ಫೈನ್. ಅಂಡ್ ಮತ್ತೊಂದಿದೆ ಸರ್ 2013 ಮಾಡೆಲ್ ಓಮಿ. ಇದು ಬಂದ್ಬಿಟ್ಟು 32 ರಿಜಿಸ್ಟರ್ಡ್, ಗುಲ್ಬರ್ಗಾ RTO ಇದು. ಈ ಗಾಡಿ ನಿಮ್ಗೆ ಸರ್ 185 ಗೆ ಮಾಡ್ಕೊಡ್ತೀನಿ ಸರ್. 1,85,000. ಆಸ್ಕಿಂಗ್ ಪ್ರೈಸ್ 210 ಇದೆ, ಫೈನಲ್ 185 ಗೆ ಮಾಡ್ಕೊಡ್ತೀನಿ ಸರ್. 2 ಗಾಡಿ ಇದೆ ಸರ್ ಓಮ್ನಿ. ನೋಡಿ ನಿಮ್ಗೆ 2 ವೈಟ್ ಕಲರ್ ದಾಗಿದೆ. ಯಾವ ನಿಮ್ಗೆ ಲೈಕ್ ಆಗುತ್ತೆ, ಏನ್ ಬಜೆಟ್ ಇದೆ ಆ ಪ್ರಕಾರ ನೀವು ತಗೊಂಡೋಗ್ಬೋದು. ಹಾಗೆ ಇನ್ನೊಂದು ನೆಕ್ಸ್ಟ್ ಹಿಂದ್ಗಡೆ 3 ಗಾಡಿಗಳಿದೆ. ಸೊ ಮತ್ತೊಂದು ಇಂಡಿಕಾ ಒಂದಿರೋದು ಸರ್. ಇಂಡಿಕಾ 2016 ಮಾಡೆಲ್. ಎಸ್, ಓಲ್ಡ್ ಬಟ್ ನಾಟ್ ಔಟ್. ಯು ಕ್ಯಾನ್ ಸೇ. ಈ ವೆಹಿಕಲ್ 2016 ಮಾಡೆಲ್ ಇದೆ ಸರ್. ಸೆಕೆಂಡ್ ಓನರ್ ಆಗಿದೆ. ಆಸ್ಕಿಂಗ್ ಪ್ರೈಸ್ ಇಸ್ 165 ಫೈನಲ್. ಮತ್ತೆ ನೆಗೋಷಿಯಬಲ್ ಇದೆ ಸರ್. ಏನ್ ಬಂತಂದ್ರೆ ಓನರ್ ಜೊತೆ ಮಾತಾಡ್ಕೊಂಡು ಏನ್ ಕಡಿಮೆ ಆಗುತ್ತೆ ನಾನು ಮಾಡ್ಕೊಡ್ತೀನಿ ಸರ್. ಸರ್ ಓನರು 1,50,000 ಆಗ್ಬಹುದು. 1,50,000 ಅಂತ ಇದು ಮಾಡಿಸಿದೀನಿ. ಬಂದ್ ಮಾತಾಡಿ, ನೆಗೋಷಿಯೇಟ್ ಆಗುತ್ತೆ. ಇನ್ನೊಂದು ಬೀಟ್ ಇರೋದು ಸರ್, ಪೆಟ್ರೋಲ್ ಆರ್ ಡೀಸೆಲ್? ಬೀಟ್ ಇದು ಡೀಸೆಲ್ ಮಾಡೆಲ್ ಸರ್. 2012 ಡೀಸೆಲ್ ವೇರಿಯಂಟ್ ಇದೆ. ಈ ಬಂದ್ಬಿಟ್ಟು LS ವೇರಿಯಂಟ್ ಸರ್. 2 ಪವರ್ ವಿಂಡೋ, AC ಪವರ್ ಸ್ಟೀರಿಂಗ್. ಬರೇ ಸರ್ ಇದು ಪ್ರೈಸ್ ಆಫರ್ ನಿಮ್ ಚಾನಲ್ ವ್ಯೂವರ್ಸ್ಗೆ. ಈ ಗಾಡಿ ಬಂದ್ಬಿಟ್ಟೆ ಬರೇ 1,50,000 ರೂಪೀಸ್ ಕೊಡ್ತೀನಿ ಸರ್. ನೋ ಹಿಡನ್ ಕಾಸ್ಟ್ ಇನ್ವಾಲ್ವ್, ನೋ ಕಮಿಷನ್, ನೋ ನಥಿಂಗ್. ನಿಮ್ಗೆ 1,50,000 ಮಾಡ್ಕೊಡ್ತೀನಿ ಸರ್. 12 ಮಾಡೆಲ್ ಡೀಸೆಲ್ ವೆಹಿಕಲ್. ಸೂಪರ್. ಹಂಗೆ ನೆಕ್ಸ್ಟ್ ಇನ್ನೊಂದು ವ್ಯಾಗನರ್ ಇರೋದು ಸರ್. ವ್ಯಾಗನಾರ್ ಇದು 2011 ಮಾಡೆಲ್ ಸರ್. LXI ವೇರಿಯಂಟ್. ಓಕೆ, LXI ಸೆಕೆಂಡ್ ಓನರ್ ಇದೆ. 2,45,000 ನೆಗೋಷಿಯಬಲ್ ಇದೆ ಸರ್ ಪ್ರೈಸ್. 2,45,000 ನೆಗೋಷಿಯಬಲ್. 45,000 ನೆಗೋಷಿಯಬಲ್ ಇದೆ. ನಿಮ್ಗೆ ಒಂದು 220 ಮಟ್ಟ ಆಗ್ಬೋದು ಸರ್. 2,20,000 ಥರ್ಡ್ ಓನರ್ ಆಗಿರುತ್ತೆ. ಓಡಿರೋದು ಎಷ್ಟಾಗಿರುತ್ತೆ ಸರ್? ಇದು ಬಂದ್ಬಿಟ್ಟು 1 lakh ಇದೆ ಸರ್. ಓಕೆ, ಫೈನ್.